ಹೊಳೆನರಸೀಪುರದಿಂದ ಹರದನಹಳ್ಳಿಯವರೆಗೆ ಅಂತಿಮ ಯಾತ್ರೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ಕೂಡ ಶುರುವಾಗುವುದಿದೆ. ಮಾವಿನಕೆರೆ ಬೆಟ್ಟದ ತಪ್ಪಲಲ್ಲಿ ನಡೆಯುವಂತಹ ಅಂತ್ಯಕ್ರಿಯೆ ಇದು. ಸಂಜೆ 4:15 ಒಳಗೆ ಚೆನ್ನಮ್ಮರ ಅಂತ್ಯಕ್ರಿಯೆ ನೆರವೇರಬೇಕು ಅಂತ ಹೇಳಿ ಸಮಯ ನಿಗದಿಯಾಗಿದೆ. ಸಾಮಾನ್ಯವಾಗಿ ರೇವಣ್ಣವರಾಗಲಿ ದೇವೇಗೌಡರಾಗಲಿ ಸಮಯವನ್ನು ನೋಡ್ತಾರೆ. ಅವರು ಯಾವುದೇ ಕೆಲಸಗಳಾಗಬೇಕಾದರೂ ಕೂಡ ಸಮಯ, ನಕ್ಷತ್ರ, ಲಗ್ನ, ಮುಹೂರ್ತ ಇಂಥ ವಿಚಾರಗಳ ಬಗ್ಗೆ ಅವರು ನಂಬುವ, ಗಮನ ಕೊಡುವಂಥ ಒಂದು ಕುಟುಂಬ ಅದು. ಸೊ ಹಾಗಾಗಿ ಸಾಯಂಕಾಲ 4:15 ಒಳಗಾಗಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಬೇಕು ಅಂತೇಳಿ ಸಮಯ ಅಂತೂ ನಿಗದಿಯಾಗಿದೆ. ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡಾಗ ನಾವು ಅನೇಕ ಗಣ್ಯರು ಆಗಮಿಸ್ತಾರೆ. ಅವರ ಸಮಯ ಅನುಕೂಲಗಳು ಎಲ್ಲವೂ ಕೂಡ ಇರ್ತವೆ. ಅನೇಕ ಗಣ್ಯರು ಬರಬೇಕು, ಬರುವ ಸಮಯ ಎಲ್ಲವೂ ಕೂಡ ನಿಗದಿಯಾಗಿರುತ್ತೆ. ಎಲ್ಲ ಕಾರಣಗಳಿಂದಾಗಿ ಒಂದು ಮುಹೂರ್ತದ ಪ್ರಕಾರವಾಗಿ ಎಲ್ಲರೂ ಕೂಡ ಆಗಮಿಸುವವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹರದನಹಳ್ಳಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಲ್ಲಿಗೆ ಆಗಮಿಸುವವರಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಚೆನ್ನಮ್ಮ ಅವರ ನಿಧನದ ಸುದ್ದಿ ಗೊತ್ತಾಗ್ತಾ ಇದ್ದಂತೆಯೇ ಬಂದು ದರ್ಶನವನ್ನು ಪಡೆದುಕೊಂಡು ಹೋಗಿದ್ದರು. ಇದಾದ ಮೇಲೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಬೇಕು ಅಂಥೇಳಿ ಡಿ.ಕೆ. ಶಿವಕುಮಾರ್ ಅವರು ಅವತ್ತೇ ಆ ಕ್ಷಣದಲ್ಲೇ ಅವರು ಹೇಳಿಬಿಟ್ಟಿದ್ದರು. ಎಲ್ಲಿಯೂ ಕೂಡ ಗೌರವಕ್ಕೆ ತೊಂದರೆ ಆಗಬಾರ್ದು, ಸಕಲ ಸರ್ಕಾರಿ ಗೌರವಗಳು ಕೂಡ ಚೆನ್ನಮ್ಮ ಅವರಿಗೆ ಸಲ್ಲಬೇಕು. ರಾಜಕೀಯ ವೈರುಧ್ಯ, ವಿರೋಧ, ಎದುರಾಳಿಗಳು ಇವೇನೇ ಇರಲಿ ಅವೆಲ್ಲವೂ ಬೇರೆ ಬೇರೆ ಸಂದರ್ಭಗಳು, ಬೇರೆ ಬೇರೆ ಚುನಾವಣಾ ಸಂದರ್ಭ, ಹೋರಾಟಗಳು, ಪ್ರತಿಭಟನೆಗಳು, ಪ್ರತಿಪಕ್ಷ, ಈ ವಿಚಾರಗಳು ಬೇರೆ. ಇವೇನೇ ಆಗಿದ್ದರೂ ಕೂಡ ಇಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಚೆನ್ನಮ್ಮ ಅವರಿಗೆ ಏನೆಲ್ಲ ಗೌರವ ಸರ್ಕಾರದ ಕಡೆಯಿಂದ ಸಲ್ಲಬೇಕು ಎಲ್ಲವೂ ಕೂಡ ಸಲ್ಲಲಿ ಅಂತ ಅವರು ಹೇಳಿಯಾಗಿದೆ. ಸಿದ್ದರಾಮಯ್ಯನವ್ರನ್ನೂ ಕೂಡ ನೀವು ಗಮನಿಸಬೇಕಾಗತ್ತೆ. ಸಿದ್ದರಾಮಯ್ಯನವರು ದೇವೇಗೌಡರ ಪಕ್ಕದಲ್ಲಿ ಕುಳಿತುಕೊಂಡಿದ್ದರು. ಪಾರ್ಟಿ ಬಿಟ್ಟು ಬಂದರು, ಬೇರೆ ಪಕ್ಷಕ್ಕೆ ಬಂದರು, ಅಲ್ಲಿ ಮುಖ್ಯಮಂತ್ರಿ ಆದರು, ಅವರೂ ಮಾತಾಡಿದ್ದಾರೆ, ಇವರೂ ಮಾತಾಡಿದ್ದಾರೆ, ಎಲ್ಲವೂ ಆಯ್ತಲ್ಲ. ದೇವೇಗೌಡರ ಕಣ್ಣ ಹನಿಗಳು ಅವರ ಕೆನ್ನೆ ಮೇಲೆ ಬಂದಾಗ ತಮ್ಮ ಕರ್ಚೀಫಿಂದ ಸಿದ್ದರಾಮಯ್ಯನವರು ಕಣ್ಣೀರು ಒರೆಸಿದ್ದಾರೆ ದೇವೇಗೌಡರಿಗೆ. ಅಂದರೆ ಇವೆಲ್ಲವೂ ಕೂಡ ಮಾನವೀಯತೆ, ಸಂಬಂಧಗಳು, ರಾಜಕೀಯ ಗುರುಗಳು. ಸಿದ್ದರಾಮಯ್ಯನವರಿಗೆ ದೇವೇಗೌಡರು ರಾಜಕೀಯ ಗುರುಗಳು. ಆ ಸಂಬಂಧ ಬೇರೆ, ರಾಜಕೀಯ ಅಂತ ಬಂದಾಗ ಅದು ಬೇರೆ. ನೋಡಿ ಈ ಫೋಟೋ ಇದೆಯಲ್ಲ, ಅದೇ ರೀತಿಯಲ್ಲಿ ನಾವು ದೇವೇಗೌಡರು ಇನ್ನೊಂದು ಜೆಸ್ಚರ್ ಕೂಡ ನಾವು ಗಮನಿಸಬೇಕಾಗತ್ತೆ. ಸಿದ್ದರಾಮಯ್ಯನವ್ರ ಮಗ ರಾಕೇಶ್ ಅವರು ತೀರ್ಕೊಂಡಾಗಲೂ ಕೂಡ ದೇವೇಗೌಡರು ಮಮ್ಮಲ ಮರುಗಿದ್ರು. ಸಿದ್ದರಾಮಯ್ಯನವ್ರಿಗೆ ಪುತ್ರವಿಯೋಗ ಆಗಿತ್ತಲ್ಲ, ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ತುಂಬ ದುಃಖಿತರಾಗಿದ್ದರು. ಬಿಕ್ಕಿ ಮಗುವಿನ ರೀತಿಯಲ್ಲಿ ಹತ್ತುಬಿಟ್ಟಿದ್ರು ಸಿದ್ದರಾಮಯ್ಯನವರು. ಹಾಗೆ ಇದೇ ದೇವೇಗೌಡರು ಸಂತೈಸಿದ್ರು, ಸಾಂತ್ವನ ಹೇಳಿದರು ಸಿದ್ದರಾಮಯ್ಯನವ್ರಿಗೆ. ಇವತ್ತು ದೇವೇಗೌಡರಿಗೆ ಪತ್ನಿ ವಿಯೋಗ ಆಗಿದೆ. ಪತ್ನಿ ವಿಯೋಗದ ಈ ಗಳಿಗೆಯಲ್ಲಿ ದೇವೇಗೌಡರ ಕಣ್ಣೀರು ಒರೆಸಿದ್ದಾರೆ ಸಿದ್ದರಾಮಯ್ಯನವರು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳು, ಸಕಲ ಸರ್ಕಾರಿ ಗೌರವ ಸಲ್ಲಬೇಕು ಅಂತ ಹೇಳಿ ಚೆನ್ನಮ್ಮ ಅವರಿಗೆ ಅವರು ಹೇಳಿಯಾಗಿದೆ. ಚೆನ್ನಮ್ಮ ಅವರಿಗೆ ಅದೆಲ್ಲವೂ ಕೂಡ ತಲುಪಬೇಕು ಅವರಿಗೆ ಅಂಥೇಳಿ. ಜೊತೆಗೆ ಇವತ್ತು ಕೂಡ ಹರದನಹಳ್ಳಿಗೆ ಡಿ.ಕೆ.ಶಿ ಅವರು ಬರ್ತಾ ಇದ್ದಾರೆ. ಅಂತಿಮ ವಿಧಿವಿಧಾನ ಅಥವಾ ಅಂತ್ಯ ಸಂಸ್ಕಾರದಲ್ಲಿ ಅವರು ಕೂಡ ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದಲ್ಲದೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ, ಮನೋಹರ್ ಲಾಲ್ ಖಟ್ಟರ್, ವಿ ಸೋಮಣ್ಣ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಣ್ಣನ್ ಶರ್ಮಾ ನೇತೃತ್ವದಲ್ಲಿ ನಡೆಯುವಂತಹ ಅಂತಿಮ ವಿಧಿವಿಧಾನ. ಒಟ್ಟು 17 ಅರ್ಚಕರು ಅಂತಿಮ ವಿಧಿವಿಧಾನ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗಿದೆ. ಹರದನಹಳ್ಳಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಸ್ಥಳದಲ್ಲಿ ಒಟ್ಟು 50,000 ಆಸನಗಳ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ತಾಯಿಯಾಗಿ ಇಡೀ ದೇವೇಗೌಡರ ಕುಟುಂಬದಲ್ಲಿ ದೊಡ್ಡ ಕುಟುಂಬವನ್ನು ಬೆಳೆಸಿ ದೇವೇಗೌಡರು ಪ್ರಧಾನಿ ಆಗಲಿಕ್ಕೆ, ಮುಖ್ಯಮಂತ್ರಿ ಆಗಲಿಕ್ಕೆ ಕುಮಾರಸ್ವಾಮಿ ಅವರು, ರೇವಣ್ಣವರು, ಬಾಲಕೃಷ್ಣಗೌಡರು, ರಮೇಶ್ ಅವರು, ಅನಸೂಯ ಅವರು, ಅದರಲ್ಲೂ ಕೂಡ ಶೈಲಜಾ ಅವರೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಬೆಳೆಸಿದ್ದು ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರನ್ನು ಪ್ರೀತಿಯಿಂದ ಕಂಡಂಥವ್ರು. ಯಾವತ್ತೂ ಕೂಡ ರಾಜಕೀಯದ ಮನಸ್ಥಿತಿ ಅವ್ರಿಗೆ ಬರಲಿಲ್ಲ. ಯಾರೇ ಹೋದರೂ ಕೂಡ ದೈವತ್ವ ಪ್ರೀತಿಯಿಂದ ಯಾವತ್ತೋದ್ರೂ ಕೂಡ ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ. ಪ್ರತಿ ಊಟ ಮಾಡಿ ಆಶೀರ್ವಾದ ಮಾಡಿ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇರ್ತಕ್ಕಂಥ ತಾಯಿ ಚೆನ್ನಮ್ಮನವರು. ಅವ್ರಿಗೆ ಪ್ರೀತಿ, ಅಗಾಧವಾದಂಥ ಪ್ರೀತಿ, ಅಭಿಮಾನ. ನಾನು ಒಂದು ತಿಂಗಳಲ್ಲಿ ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಬಂದಿದ್ದೆ. ದೇವೇಗೌಡರು ಇಬ್ಬರಿಗೂ ಕೂಡ ಅವ್ರ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ